ಹೌದು ಸರ್. 3 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಅವನು 10 ಲಕ್ಷ ರೂಪಾಯಿ ಕಾರ್ ತಗೊಂಡವನೆ, 7 ಲಕ್ಷ ರೂಪಾಯಿ ಸಾಲ ಕೊಡಬೇಕಾದ್ರೆ ಅವನು ಐ ಟಿ ರಿಟರ್ನ್ ಫೈಲ್ ಮಾಡಲೇಬೇಕು. ಹೌದು ಸರ್. ಅದರ್ವೈಸು ಅವರು ಸಾಲ ಕೊಡಲ್ಲ. ಗೊತ್ತಾಯ್ತು ಸರ್. ಅಂಥವನು ಶ್ರೀಮಂತ ಅಂತ ಡಿಲಿಟೇಷನ್ ಮಾಡಿಬಿಟ್ರೆ ಅವನು ಎಲ್ಲೋಗ್ಬೇಕು ಸರ್. ಅದಕ್ಕೆ ಈಗ ಆ ಥರದವ್ರು ಯಾರು ಫಲಾನುಭವಿಗಳಿದ್ರೆ ಅವರಿಗೆ 40% ಕೊಟ್ಟರೆ ಅದನ್ನು ಅಂಟಿಲ್ ಅನ್ಲೆಸ್ ನೀವು ಪ್ರಚಾರ ಮಾಡಿದೆ, ನನ್ನ ಹತ್ರ ಡಿಸ್ಕಸ್ ಮಾಡಿದೆ, ನಾನು 5,000 ಜನದ್ದು 5,000 ಕಾರ್ಡ್ನ ಡಿಲೀಟ್ ಮಾಡಬೇಡಿ. ಆಯ್ತು ಸರ್. ಒಂದು ವ್ಯಾಪಕ ಪ್ರಚಾರ ಕೊಡೋಣ, ಇಲ್ಲಾಂದರೆ ನಾವು ಪೂರಕ್ಕೆ ನಿಲ್ಲಕ್ಕೆ ಬಿಡೋದ ಜನ. ಗೊತ್ತಾಯ್ತು ಸರ್. ರಾತ್ರೆಲ್ಲ ಫೋನ್ ಮಾಡೋಕ್ಕೆ ಶುರು ಮಾಡಿದೆ, ನಾನು ಕಾರ್ ತೊಗೊಂಡಿದ್ದೀನಿ ಡಿಲೀಟ್ ಮಾಡಿದ್ರು, ಹೌದು. ನನ್ನ ಮನೆ ಮುಂದೆ ಇನೋವಾ ಇಟ್ಕೊಂಡು ಅವ್ನು ಮಾಡಿಲ್ಲ ಅಂತ ಸ್ಟಾರ್ಟ್ ಮಾಡ್ತಾರೆ. ಗೊತ್ತಾಯ್ತು. ಇದು ಯಾವುದೊಂದು ನಂದಳ್ಳಿದು ಅದೊಂದು ಉದಾಹರಣೆ ನಿನ್ನದನ್ನೇ ಹೌದು ಕಳಿಸಿದೆ. ಹೌದು ಸರ್. ಅಂಟಿಲ್ ಅನ್ಲೆಸ್ ಪ್ರಚಾರ ಕೊಟ್ಟು ನೀವು ಈ ರೀತಿ ಮಾಡಿರೋದ್ರಿಂದ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ನಿಯಮಾನುಸಾರ ಮಾಡ್ತಾ ಇದ್ದೀವಿ, ಈ ಥರ ಇದೆ, ನೀವು ಡಾಕ್ಯುಮೆಂಟ್ನ 45 ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ಪ್ರಚಾರ ಕೊಟ್ಟು ವಿಡಿಯೋ ರಿಲೀಸ್ ಮಾಡಿ ನನ್ನ ಹತ್ರ ಡಿಸ್ಕಸ್ ಮಾಡಿ ಸರಿ ಸರ್. ಸುಮ್ಮನೆ ಇಲ್ಲಾಂದ್ರೆ ಜನಕ್ಕೆ ತೊಂದರೆ ಆಗುತ್ತೆ. ಅಧ್ಯಕ್ಷರೇ, ಏನಾಗಿದೆ ಶಾಸಕರು ಮತ್ತು ಅಧ್ಯಕ್ಷರೇ, ಕೇಂದ್ರ ಸರ್ಕಾರದಿಂದ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಯಾರು ಐ ಟಿ ಮಾಡಿದ್ದಾರೆ ಅಂತ ಹೇಳಿ ಬಂದಿರೋದು ಸ್ಟೇಟ್ ಗೌರ್ಮೆಂಟ್ ಅಲ್ಲ ಇದು ಒಂದು. ಎರಡನೇದೇನಾಗಿದೆ, ಎಲ್ಲ ಕೊಟ್ಟು ಬರ್ತಾರೆ ಅವರು 2 ಲಕ್ಷ 3 ಲಕ್ಷ ಖಾತೆಗಳನ್ನೇನೋ ಓಕೆ